ವಾರ್ಡ್ ನಂಬರ್ 17 ಬೂತ್ ನಂಬರ್ 18, 17 ಈ ಬನ್ನಿಮಂಟಪು ಬ್ಯಾಕ್ ಸೈಡಲ್ಲಿ BB ರೋಡ್ ಅಂತ ಹೇಳ್ಬಿಟ್ಟಿದೆ ನಮ್ಮ ವಾರ್ಡಲ್ಲಿ. ಗಣಪತಿ ದೇವಸ್ಥಾನ ಇದೆ ಮುಂದೆ. ಆ ಕುಟುಂಬಗಳು ಈ ಗಲ್ಲಿಯಲ್ಲಿ ಹಳೆಯದು ಇದು ಬನ್ನಿಮಂಟಪು ಲೇಔಡು. ಮತ್ತು ಇಲ್ಲಿ ಏನಾಗಿದೆ ಅಂದರೆ ಭಾನುವಾರನೇ ಜನ ಸಿಕ್ಕೋದು. ಇವತ್ತು BLO ಅವರು ಭಾನುವಾರ ಬಂದ್ಬಿಟ್ಟು ತುಂಬ ಕಷ್ಟ ಬಿದ್ದು ಕಾರಣ ಮನೆಗಳು ನೀವು ನೋಡ್ಬೋದು, ಮನೆಗಳು ಹೆಂಗಿದೆ ಅಂತ ಎಲ್ಲೆಲ್ಲಿದೆ ಹೊರಗಡೆ ಅಂತ ಪಾಪ ಕೆಲಸ ಮಾಡ್ತಾವ್ರೆ. ತುಂಬ ಸಂತೋಷ ಆಗಿದೆ. ನಾನು ಅವ್ರ ಜೊತೆಲಿದ್ದೀನಿ. ನಾನು ವಾರ್ಡ್ 17 ಏನೂ ಸಮಸ್ಯೆ ಇಲ್ಲ. ಪ್ರತಿಯೊಂದು ಮನೆಗೆ ಒಂದೇ ನಮ್ಮ ಅಣ್ಣ ತಮ್ಮರು 2 ಜನ ಇದ್ದಾರೆ. ಅವ್ರ ಮನೆಗೆಲ್ಲ ಭೇಟಿ ಮಾಡಿ ಇವತ್ತು ನಾನು ಎಲ್ಲ ಅಪ್ಲಿಕೇಶನ್ ಕೊಡ್ತಾಯಿದ್ದೀನಿ. ಎಲ್ಲರಿಗೂ ಅವ್ರವ್ರ ಮನೆಗೆ ಹೋಗಿ ಕೊಡ್ತಾಯಿದ್ದೀವಿ. ಏನು ತೊಂದರೆ ಇಲ್ಲ, ಆರಾಮಾಗಿ ನಡೆಸ್ಕೊಳ್ತಾ ಇದ್ದೀವಿ. ಮಧ್ಯ ಏನೇನೋ ತಪ್ಪು ದಾರಿ ತೋರಿಸ್ತವ್ರೆ. ಯಾರು ತೋರಿಸ್ತವ್ರೆ ಅಂತ ಹೇಳ್ಬಿಟ್ಟು ಕರ್ನಾಟಕ ಜನಗಳಿಗೆ ಗೊತ್ತಾಗಿದೆ. ಕರ್ನಾಟಕ ಜನನ ಇವತ್ತು ನೋಡ್ತಾವ್ರೆ. ಕುಮಾರಸ್ವಾಮಿ ಅವರು ಒಂದು ದೊಡ್ಡ ವ್ಯಕ್ತಿ ಆಗ್ಬಿಟ್ಟು 2 ಸತಿ ಮುಖ್ಯಮಂತ್ರಿ ಆಗ್ಬಿಟ್ಟು ಅವರು ರಾಮನಗರ ಬಗ್ಗೆ ಹೇಳೋರಲ್ಲ, ಎಲ್ಲೋ ಒಂದು ಕಡೆ ಆ ಮಾತಾಡೋದು ರೀತಿ ಸರಿಯಿಲ್ಲ ಅಂತ ನಾನು ಹೇಳ್ತೀನಿ. ಯಾಕಂತ ಹೇಳಿದ್ರೆ ಅವ್ರು 2 ಸತಿಯಲ್ಲಿ ಗೆದ್ದವ್ರೆ ರಾಮನಗರದಲ್ಲಿ. ಮತ್ತು ಅವರು ಮೆಸೇಜ್ ಒಂದು ಸತಿ ಅಲ್ಲಿ MLA ಆಗವ್ರೆ ರಾಮನಗರದಲ್ಲಿ 3 ಸತಿ ಆಗೋದು. ಆ ಟೈಮಲ್ಲಿ ಆ 3 ಸತಿ ಗೆದ್ರಲ್ಲ, ಆ ಟೈಮಲ್ಲಿ ನಿಮಗೆ ಬಾಂಗ್ಲಾದೇಶ ಅವ್ರು ಇದ್ರು ಅಂತ ಹೇಳ್ಬಿಟ್ಟು ಗೊತ್ತಾಗಿಲ್ಲ ಅನ್ಸ್ವಾಮಿ. ಆವಾಗ ಗೊತ್ತಿಲ್ವಾ ನಿಮಗೆ ಬಾಂಗ್ಲಾದೇಶ ಅವರು ಇದ್ರು ಇಲ್ಲಿ ಅಂತ ಹೇಳ್ಬಿಟ್ಟು. ಎಲ್ಲ ಒಂದು ಕಡೆ ನೀವೇ ಬಾಂಗ್ಲಾದೇಶ ಅವ್ರು ಸೇರಿಸಿ ನೀವು ಗೆದ್ದಬೇಕು ಅಂತ ಹೇಳ್ಬಿಟ್ಟು ಓಟ್ ಹಾಕ್ಸ್ಕೊಬಿಟ್ಟು ಇವತ್ತು ನೀವು ಸೋತಿದ್ದೀರಾ ಅಂತ ಹೇಳ್ಬಿಟ್ಟು ನಿಮ್ಮ ಮಗ ಸೋತವನೇ ಅಂತ ಹೇಳ್ಬಿಟ್ಟು ಈ ಲೆಕ್ಕಕ್ಕೆ ರಾಮನಗರದಲ್ಲಿ ಇಲ್ದಿರೋದೆಲ್ಲ ವಿಷಯ ಇಡ್ತಾ ಇದ್ದೀರಾ. ಬಾಂಗ್ಲಾದೇಶ ಅವ್ರು ಬಂದವರೇ, ಇವ್ರು ಬಂದವರು ಅಂತ ಹೇಳ್ಬಿಟ್ಟು ನೀವು 3 ಸತಿ ಗೆದ್ದಿದ್ದೀರಲ್ಲ ನಿಮ್ಮ ಫ್ಯಾಮಿಲಿಯವರು. ಆ ಟೈಮಲ್ಲಿ ನಿಮಗೆ ಅರ್ಥ ಆಗಿಲ್ವಾ ರಾಮನಗರದಲ್ಲಿ ಯಾವ ವಾತಾವರಣ ಇದೆ ಅಂತ ಹೇಳ್ಬಿಟ್ಟು? ಎಲ್ಲಿಂದ ಬಂದುಬಿಟ್ರು ಬಾಂಗ್ಲಾದೇಶದಿಂದ? ಇಲ್ಲ ಅಂದರೆ ತಂದು ನೀವೇ ಸೇರಿಸಿರ್ಬೋದು. ಇಲ್ಲ ಅಂತ ಹೇಳಿದ್ರೆ ನೀವು ಅವ್ರ ಹತ್ರ ಅನುಕೂಲ ಆದ ತಕ್ಷಣ ನೀವು ಈ ಸತಿ ನಿಮ್ಮ ಮಗ ಸೋಲ್ ತಕ್ಷಣ ನೀವು ಬಾಂಗ್ಲಾದೇಶವ್ರು ಇದ್ದಾರೆ ಅಂತ ಹೇಳ್ಬಿಟ್ಟು ತಪ್ಪು ದಾರಿನ ಜನ ತೋರಿಸ್ತಾ ಇದ್ದೀರಾ. ಮತ್ತು ನಿಮ್ಮ ಮಗ ಒಂದು ಸ್ಟೇಟ್ಮೆಂಟ್ ಕೊಡ್ತಾವ್ರೆ ಏನಂತ ಹೇಳ್ಬಿಟ್ಟು ಟಿಪ್ಪು ನಗರು, ರಹೀಮ್ ನಗರು, ಏನೇನೋ ನಗರ ಇದೆ ಅಂತ ಹೇಳ್ಬಿಟ್ಟು ತಮಾಷೆಯಲ್ಲಿ ನಮ್ಮ ಮುಸ್ಲಿಮ್ಸ್ ಏರಿಯಾದಲ್ಲಿ ಇರೋದು ಹೆಸ್ರುಗಳನ್ನ ಏನೋ ಒಂದು ಚೀಪಾಗಿ ನೋಡೋಂಗೆ ಮಾತಾಡ್ತಾ ಇದ್ದೀರಾ. ಯಾಕಂತ ಹೇಳಿದ್ರೆ ನಿಮ್ಮ ಮಗನ ಸೋಲ್ಸೋರಲ್ಲ ಅಲ್ಲಿ ಜನ, ಅದಕ್ಕೆ ಇದೆಲ್ಲ ಎಲ್ಲೋ ಮಾತಾಡೋದ್ರ ರೀತಿ ಸರಿ ಇಲ್ಲ. ಇಬ್ರಾಹಿಂ ನಗರ್ ಮಾಡಿಬಿಡ್ತೀವಿ, ನನಗೇನೋ ಡೌಟ್ ಬರ್ತೈತೆ ಅಂತ ಹೇಳ್ಬಿಟ್ಟು. ರೀ, ಮೈಸೂರಲ್ಲಿ ಬೇಕಾಷ್ಟು ಟಿಪ್ಪು ನಗರು ಇದೆ, ಇಬ್ರಾಹಿಂ ನಗರ್ ಇದೆ, ಯಾವುದೋ ನಗರ ಇದೆ, ಕುಮಾರಸ್ವಾಮಿ ಲೇಔಟು ಇದೆ. ಅದು ನೀವು ಅರ್ಥ ಮಾಡ್ಕೋಬೇಕು. ನಾವು ಯಾವ ಥರ ಆ ಥರ ಹೇಳಿದ್ದೀವ ಮುಸ್ಲಿಮ್ಸವರು. ಇದೆಲ್ಲ ಮಾತಾಡೋದು ತಪ್ಪಾಗಿ ಮಾತಾಡಬೇಡಿ. ನಿಮಗೆ ಏನು ಅಧಿಕಾರ ಕೊಟ್ಟು ನಡ್ಸೋಕ್ಕೆ ಕೇಳೋರೆ ಅದೇ ಥರ ನಡೆಸಿ. ಎಲ್ಲರಿಗೂ ತೊಗೊಂಡು ಜೊತೆಯಲ್ಲಿ ನಡ್ಸೋದು ಕಲ್ತ್ಕೊಳ್ಳಿ. ಸುಮ್ಮನೆ ಇಲ್ದಿರೋದು ಮುಸ್ಲಿಮ್ಸ್ ಅವ್ರಿಗೆ ಮರ್ಯಾದೆ ತೆಗಿಯೋದು ಕೆಲಸನ, ಇಲ್ದಿರೋ ಚೀಪಾಗಿ ತೋರಿಸೋದು ಕೆಲಸ ಎಲ್ಲ ಮಾಡಬೇಡಿ. ನೀವು ಗೆದ್ದಿದ್ದೀರಲ್ಲ, ಫಸ್ಟು ನಿಮ್ಮ ತಂದೆ ಮುಖ್ಯಮಂತ್ರಿ ಆಗುವಾಗ ಪೂರ್ತಿ ಬಿ ಜೆ ಪಿಯವರು ಬುಟ್ಟಿ ಕಾಂಗ್ರೆಸ್ ಬುಟ್ಟಿ ನಿಮಗೆ ಓಟ್ ಹಾಕೋರೆ ಜನನ. ಅದು ಅರ್ಥ ಮಾಡ್ಕೊಳ್ಳಿ ಮುಸ್ಲಿಮ್ಸವರು. ಕುಮಾರಸ್ವಾಮಿ ಒಳ್ಳೆ ವ್ಯಕ್ತಿ ಅಂತ ಹೇಳ್ಬಿಟ್ಟು ಇವತ್ತು ನೀವು ನಮಗೆ ಮುಸ್ಲಿಮ್ಸ್ ಅವ್ರಿಗೇನೆ ಶತ್ರುನಾ? ಅಧಿಕಾರ ಇರೋ ಟೈಮಲ್ಲಿ ಒಂಥರ, ಅಧಿಕಾರ ಹೋದರೆ ಒಂಥರ ಆಡ್ತೀರಾ. ಇದೆಲ್ಲ ಮಾಡಬೇಡಿ, ಇದೆಲ್ಲ ಸರಿ ಇಲ್ಲ. ಮಾತಾಡೋದನ್ನ ಫಸ್ಟನ್ನ ನಿಮ್ಮ ನಾಲ್ಗೆನ ಬಿಗಿ ಹಿಡ್ಕೊಂಡು ಮಾತಾಡೋದು ಕಲ್ಕೊಳ್ಳಿ ಅಂತ ನಾನು ಈ ಸಭೆಯಲ್ಲಿ ಹೇಳ್ತೀನಿ. ಸರ್, ದಾಖಲಾತಿ ಎಲ್ಲ ಸಿಗ್ತದೆ ಸರ್? ಎಲ್ಲ ಮನೆ ದಾಖಲಾತಿ ಕರೆಕ್ಟ್ ಸಿಗ್ತಾ ಇದೆಯಾ ದಾಖಲಾತಿಗಳು? ಪ್ರತಿಯೊಂದು ಮನೆಗೆ ನಮಗೆ ದಾಖಲಾತಿ ಸಿಗ್ತೈತೆ. ಯಾಕಂತ ಹೇಳಿದ್ರೆ ಕೆಲಸ ಇವತ್ತು ಭಾನುವಾರ ಅಂತ ಹೇಳ್ಬಿಟ್ಟು ಫ್ಯಾಕ್ಟ್ರಿಗಳಿಗೆಲ್ಲಿ ಕೆಲಸ ಮಾಡೋರು ಜನ ಇಲ್ಲಿ ಇವತ್ತು ಪಾಪ ಅವ್ರವ್ರ ಮನೆಯಲ್ಲಿ ಇದ್ದಾರೆ. ಅದಕ್ಕೆ ಪಾಪ BLO ಪ್ರತಿಯೊಂದು BLO ಕೆಲಸ ಮಾಡ್ತಾವ್ರೆ. ಸರ್, ಈಗ ನಿಮ್ಮ ಹುಡುಗರುಗಳು ಬಿಡ್ತೇನೆ ನೀವೇ ಪ್ರತಿ ಮನೆಗೂ BLO ಜೊತೆ ಸೇರಿಕೊಂಡು ಮನೆ ವಿಸಿಟ್ ಆಗ್ತಾ ಇದ್ದೀರಾ? ಇವತ್ತು ಭಾನುವಾರ ಅಂತ ಹೇಳ್ಬಿಟ್ಟು ನಾನು ಬಂದಿದ್ದೀನಿ. ಎಲ್ಲ ಕಡೆನೂ ಬರ್ತೀನಿ. ಯಾಕಂತ ಹೇಳಿದ್ರೆ ನಾನು ಒಬ್ಬ ಬ್ಲಾಕ್ ಅಧ್ಯಕ್ಷ. ಏನು ಗೊತ್ತಾ, ನನಗೆ ಇದು ಅದಕ್ಕೆ ನೀವೇ ಫೀಲ್ಡ್ಗೆ ಇಳಿಬಿಟ್ಟಿದ್ದೀರಾ? ಫೀಲ್ಡ್ಗೆ ಸ್ವಂತ ನನ್ನ ವಾಡಿದು. ನನಗೆ ನಂದು ಫಸ್ಟು ನನ್ನ ಮನೆ ನೋಡ್ಕೋಬೇಕು ನಾನು, ಆಮೇಲೆ ಬೇರೆಯವ್ರ ಮನೆ ನೋಡಬೇಕು ಇಲ್ವಾ? ನನ್ನ ಮನೆಯಲ್ಲಿ ಕೆಲಸ ಆಗಿಲ್ಲ ಅಂತ ನಾಳೆ ದಿನ ಬೇರೆಯವ್ರ ಏನು ಸರ್ ನಿಮ್ಮ ವಾರ್ಡಲ್ಲಿನೇ ಸರಿಯಾಗಿ ಕೆಲಸ ಆಗಿಲ್ಲ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ನನಗೂ ಬೇಜಾರಾಗುತ್ತೆ. ಅದಕ್ಕೆ ನಾನೇ ಮನೆಗೆ ಭೇಟಿ ಮಾಡ್ತಾಯಿದ್ದೀನಿ, ನೋಡ್ತಾ ಇದ್ದೀನಿ ಯಾರು ಸಿಗ್ತಾ ಇದೆಯಾ, ಯಾರಿಗೆ ಸಿಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು.